ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇರುವ ಸಂದರ್ಭದಲ್ಲಿ ಇಂದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯಿಂದ ಆರೋಗ್ಯ ಇಲಾಖೆಗೆ ಸಲಹೆ ನೀಡಲಾಗಿದೆ. ಜೊತೆಗೆ 2 ಸಾರಿ ವರ್ಚುವಲ್ ಸಭೆ ಕೂಡ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಲಾಗಿದೆ. 2009ರಲ್ಲಿ ಬಿಎಸ್ವೈ ಸಿಎಂ ಆಗಿದ್ದಾಗ ಹೇಳಿದ್ದ ಮಾತನ್ನ ಸಿದ್ದು ಹೇಳಿದಂತೆ ರೀಮೇಕ್ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಹೀಗಾಗಿ ಶರತ್ ಗೌಡ ಎಂಬುವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಯೂತ್ ಕಾಂಗ್ರೆಸ್ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಸಂಸದ ಪ್ರಜ್ವಲ್ ಹಾಗೂ ಭವಾನಿ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬಲವಂತವಾಗಿ ಕರೆದೊಯ್ದು ನನ್ನ 13 ಎಕರೆ ಭೂಮಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಅಂತ ಅವರ ಕಾರು ಚಾಲಕ ಆರೋಪಿಸಿದ್ದಾರೆ. ನ್ಯಾಯಕ್ಕಾಗಿ ಮೊರೆ ಇಟ್ಟು ದಕ್ಷಿಣ ವಲಯ ಐಜಿಪಿಗೆ ಕಾರು ಚಾಲಕ ಕಾರ್ತಿಕ್ ದೂರು ನೀಡಿದ್ದಾರೆ. 2023ರ ಮಾರ್ಚ್ 12ರಂದು ಕಿಡ್ನಾಪ್ ಮಾಡಿದ್ದಾರೆ ಅಂತ ದಾಖಲೆಗಳ ಸಮೇತ ದೂರು ಕೊಟ್ಟಿದ್ದಾರೆ. ಸಿಸಿಬಿ ಪೊಲೀಸರಿಂದ ಮತ್ತೊಂದು ಚೈನ್ ಲಿಂಕ್ ವಂಚಕ ಅರೆಸ್ಟ್ ಆಗಿದ್ದಾನೆ. ಕೆಲಸ ನಮ್ಮದು, ಹಣ ನಿಮ್ಮದು ಅಂತ ವಂಚನೆ ಮಾಡ್ತಿದ್ದ ಗಂಡ ಹೆಂಡತಿ ಇಬ್ಬರು ಸೇರಿ ವಂಚನೆ ಮಾಡ್ತಾ ಇದ್ರು. ಸದ್ಯ ಪತಿ ಪ್ರದೀಪ್ ಸಿಕ್ಕಿಬಿದ್ದಿದ್ದು ಪತ್ನಿ ಸೌಮ್ಯ ಎಸ್ಕೇಪ್ ಆಗಿದ್ದಾಳೆ. ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡ್ತಾ ಇದ್ದ ಗಂಡ ಹೆಂಡತಿ ರಾತ್ರೋರಾತ್ರಿ ದುಡ್ಡು ಮಾಡಲು ಅಡ್ಡದಾರಿ ಹಿಡಿದಿದ್ರು. ಬರೋಬ್ಬರಿ 600 ಮಂದಿಗೆ 26 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ್ದಾರೆ. ಮಚ್ಚಿನಿಂದ ಹೊಡೆದು 60 ಲಕ್ಷ ದೋಚಿದ್ದ ಐವರನ್ನ ಅರೆಸ್ಟ್ ಮಾಡಲಾಗಿದೆ. ಬಸವೇಶ್ವರ ನಗರದ ಆದರ್ಶ ಲೇಔಟ್ನಲ್ಲಿ ಡಿಸೆಂಬರ್ 11ರಂದು ನಡೆದಿದ್ದ ದರೋಡೆ ಕೇಸ್ನಲ್ಲಿ ಸೈಯದ್ ಇರ್ಫಾನ್, ರಿಜ್ವಾನ್, ದಿವಾಕರ್, ಸತೀಶ್, ಅಶ್ರಫ್ನನ್ನ ಬಂಧಿಸಲಾಗಿದೆ. 60 ಲಕ್ಷ ದೋಚಿದ್ದ ದರೋಡೆಕೋರರಿಂದ 53 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಕರೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ದುಸ್ಥಿತಿ ಅನಾವರಣಗೊಂಡಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಮಕ್ಕಳ ವಸತಿ ಶಾಲೆ ನಡೆಸಲಾಗ್ತಾ ಇದ್ದು, ಗೋದಾಮುಗಳಲ್ಲೇ ಆಟ ಪಾಠ ವಸತಿ ನಡೆಸಲಾಗ್ತಾ ಇದೆ. ಅದರಲ್ಲೂ ಕುರಿ ದೊಡ್ಡಿ ಹಾಗೆ ಮಕ್ಕಳನ್ನ ಕೂರಿಸಿ ಪಾಠ ಮಾಡ್ತಾ ಇರೋದು ಬಹಿರಂಗವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಪ್ರಸಿದ್ಧ ವಿಜಯ ಮಹಾಂತ ಶ್ರೀಮಠದಲ್ಲಿ ಮಹಿಳೆಯರಿಂದ ಲಘು ರಥೋತ್ಸವ ನಡೆಸಲಾಯಿತು. ಕಾರ್ತಿಕೋತ್ಸವ ದೀಪೋತ್ಸವದ ಅಂಗವಾಗಿ ಅಕ್ಕನ ಬಳಗದ ಸದಸ್ಯರು ಹಾಗೂ ಶ್ರೀಮಠದ ಮಹಿಳಾ ಭಕ್ತೆಯರು ಸೇರಿ ತೇರು ಎಳೆದರು. ಕಾರ್ತಿಕೋತ್ಸವದಲ್ಲಿ ಮಹಿಳೆಯರು ಸೇರಿ ರಥ ಎಳೆಯೋದು ಇಲ್ಲಿನ ವಿಶೇಷವಾಗಿದ್ದು, ಗದ್ದುಗೆಯಲ್ಲಿ 5 ಸುತ್ತು ರಥ ಎಳೆದು ಮಹಿಳೆಯರು ಸಂಭ್ರಮಿಸಿದರು. ಹುಲಿ ಉಗುರು ಸೇರಿದಂತೆ ಅರಣ್ಯ ಜೀವಿ ವಸ್ತುಗಳನ್ನು ಸರ್ಕಾರಕ್ಕೆ ಮರಳಿಸುವುದಕ್ಕೆ ಕೊನೆಯ ಅವಕಾಶ ನೀಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕಾನೂನಾತ್ಮಕ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವನ್ಯಜೀವಿಗಳ ವಿವಿಧ ಅಂಗಾಂಗದ ವಸ್ತು, ವನ್ಯಜೀವಿಗಳ ಮುಖ ಫಲಕಗಳನ್ನು ಸರ್ಕಾರಕ್ಕೆ ಮರಳಿಸುವ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಪಿಟ್ ಕ್ಲೀನಿಂಗ್ ವಾಹನಗಳಿಂದ ಕೆರೆ ಅಂಗಳಕ್ಕೆ ಗಲೀಜು ನೀರು ಬಿಡ್ತಾ ಇರೋ ಆರೋಪ ಕೇಳಿಬಂದಿದೆ. ಯಲಹಂಕ ತಾಲೂಕಿನ ಬ್ಯಾಲಕೆರೆ ಗ್ರಾಮದ ಕೆರೆಯಲ್ಲಿ ಈ ಕೃತ್ಯ ನಡೀತಾ ಇದ್ದು, ಹಲವು ಬಾರಿ ವಾರ್ನಿಂಗ್ ಕೊಟ್ಟರೂ ಕೂಡ ಅಕ್ರಮವಾಗಿ ಕೆರೆ ಮಲಿನ ಮಾಡಲಾಗ್ತಾ ಇದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಶಾಲೆಯ ಆವರಣದಲ್ಲಿ ನಿರ್ಮಾಣ ಮಾಡ್ತಾ ಇದ್ದ ದೇವಾಲಯಕ್ಕೆ ಮತ್ತೆ ಪೋಷಕರು ತಂಗೋದಕ್ಕೆ ಶೆಡ್ ನಿರ್ಮಾಣಕ್ಕೆ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಪೋಷಕರಿಂದ ತಲಾ 500 ರೂಪಾಯಿ ವಸೂಲಿ ಮಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಬಹಿರಂಗವಾಗಿದೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಲಂಚಾವತಾರ ನಡೀತಾ ಇದೆಯಾ ಎಂಬ ಅನುಮಾನಗಳು ಕಾಡ್ತಾ ಇವೆ. ಜಮೀನು ವಿವಾದ ಬಗೆಹರಿಸಿ ಅಂತ ಬಂದವರ ಬಳಿ ವಸೂಲಿ ದಂಧೆ ನಡೆಸಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಎಎಸ್ಐ ರೇವಣ್ಣ ಲಂಚದ ಹಣಕ್ಕೆ ಚೌಕಾಸಿ ಮಾಡಿದ ವಿಡಿಯೋ ಬಹಿರಂಗಗೊಂಡಿದ್ದು, ಜೇಬಿಗೆ ಕೈ ಹಾಕಿ ಹಣ ಕಸಿದುಕೊಳ್ಳಲು ಯತ್ನಿಸಲಾಗಿದೆ. ಅಲ್ಲದೆ ಕಡಿಮೆ ಹಣ ಕೊಟ್ಟಿದ್ದಕ್ಕೆ ಹಣ ಬಿಸಾಕಿ ನಡೆದ ದೃಶ್ಯ ಬಯಲಾಗಿದೆ. ಶಾಲಾ ಆವರಣದಲ್ಲಿ ವಿದ್ಯುತ್ ಕಂಬದ ಗ್ರೌಂಡ್ ವೈರ್ ಅಳವಡಿಸಿದ್ದು ಮಕ್ಕಳು ಭೀತಿಯಲ್ಲೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಅವ್ಯವಸ್ಥೆ ಇದ್ದು, ಯಾವುದೇ ಸಂದರ್ಭದಲ್ಲೂ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಗಮನ ಹರಿಸ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಚಿಕ್ಕಮಗಳೂರಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿ ನಡೆಯುತ್ತಿರುವ ಕಾರಣ 5 ಅಂಗರಕ್ಷಕರನ್ನ ನೇಮಿಸಲಾಗಿದೆ. ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದ 2 ಅರ್ಚಕರು, 2 ಮುಜಾವರ್, ಓರ್ವ ವ್ಯವಸ್ಥಾಪಕರ ಸಮಿತಿ ಸದಸ್ಯರಿಗೆ ಗನ್ಮ್ಯಾನ್ ನೀಡಲಾಗಿದೆ. 15 ದಿನ ಅಂದರೆ ಡಿಸೆಂಬರ್ 26ರವರೆಗೆ 5 ಭದ್ರತೆಗಾಗಿ ಅಂಗರಕ್ಷಕರ ನೇಮಕ ಮಾಡಿ ಎಸ್ಪಿ ವಿಕ್ರಮ್ ಆಮ್ಟೆ ಆದೇಶ ಹೊರಡಿಸಿದ್ದಾರೆ. ಅಕ್ಷರ ದಾಸೋಹ ಕೊಠಡಿ ಅಂಗನವಾಡಿ ಕೇಂದ್ರ ನಡೆಸ್ತಾ ಇರುವ ಅವ್ಯವಸ್ಥೆ ಬಯಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿಯ ಬ್ಯಾಡಗೆರೆ ಅಂಗನವಾಡಿಯಲ್ಲಿ ಸುಮಾರು 15 ಮಕ್ಕಳಿದ್ದು, ಅಕ್ಷರ ದಾಸೋಹ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗ್ತಾ ಇದೆ. ಇನ್ನು ಕಟ್ಟಡ ಬಿರುಕು ಬಿಟ್ಟು ಹಾಳಾಗಿದ್ದು, ಮಕ್ಕಳಿರುವ ಕೊಠಡಿಯಲ್ಲೇ ಸಿಲಿಂಡರ್ನಿಂದ ಅಡುಗೆ ಕೂಡ ಮಾಡಲಾಗ್ತಿದೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಬಲಿಗಾಗಿ ರಾಜಕಾಲುವೆಯೊಂದು ಕಾದು ಕುಳಿತಿದೆ. ಮರತಹಳ್ಳಿ ಸಮೀಪದ ಕುಂದಹಳ್ಳಿಯಿಂದ ಬಳಗೆರೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ರಾಜಕಾಲುವೆ ದುಸ್ಥಿತಿ ಬಯಲಾಗಿದೆ. ರಾಜಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಬ್ಯಾರಿಕೇಡ್ ಹಾಕದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ.
ಗೂಗಲ್ ಪ್ಲೇಸ್ಟೋರ್ನಿಂದ 2,500ಕ್ಕೂ ಹೆಚ್ಚು ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ತೆಗೆದುಹಾಕಲಾಗಿದೆ ಅಂತ ಲೋಕಸಭೆಯಲ್ಲಿ ಕೇಂದ್ರ ಮಾಹಿತಿ ನೀಡಿದೆ. ಈ ಬಗ್ಗೆ ಮಾತನಾಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ನಾಗರಿಕರನ್ನ ಲೂಟಿ ಮಾಡ್ತಾ ಇರೋ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಜ್ಞಾನವ್ಯಾಪಿ ವಿವಾದದಲ್ಲಿ ಮುಸ್ಲಿಂ ಅರ್ಜಿದಾರರಿಗೆ ಭಾರೀ ಹಿನ್ನಡೆಯಾಗಿದೆ. ಮಸೀದಿಯಲ್ಲಿ ನಡೀತಾ ಇರುವ ಸರ್ವೆಯನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ಗೆ 5 ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಇದೀಗ 5ಕ್ಕೆ 5 ಅರ್ಜಿಗಳನ್ನು ವಜಾಗೊಳಿಸಿ ಹೈಕೋರ್ಟ್ ಆದೇಶ ನೀಡಿದ್ದು ಮುಸ್ಲಿಂ ಅರ್ಜಿದಾರರಿಗೆ ಭಾರೀ ಹಿನ್ನಡೆಯಾಗಿದೆ.